ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ನೊಂದ ಮನಸ್ಸಿಗೆ ಕೆಲವೊಂದು ನೆಮ್ಮದಿ ಕೊಡುವಂಥ ಅರ್ಥಪೂರ್ಣ ಹಿತನುಡಿಗಳನ್ನು ಇವತ್ತು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹೀಗೆ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಹಿತನುಡಿಗಳಾಗಿರ್ಬೋದು, ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಮಾಹಿತಿಪೂರ್ಣ ಮಹತ್ವಪೂರ್ಣ ವಿಡಿಯೋ ಆಗಿರಬಹುದು, ಅದನ್ನೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ವಿಡಿಯೋನ ಹಾಕ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತಾನೆ, ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತಾನೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುವಂಥದ್ದು. ಹಾಗೆಯೇ ಇನ್ನೊಂದು ಅಂದರೆ, ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಸಮಸ್ಯೆನ ಕರೆಕ್ಟಾಗಿ ಏನು ಪ್ರೆಸೆಂಟ್ ನಿಮ್ಮ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಅದನ್ನು ಕರೆಕ್ಟಾಗಿ ಬರೆದು ಕಳುಹಿಸಿದರೆ ಖಂಡಿತವಾಗ್ಲೂ ಉತ್ತರಿಸ್ತಾನೆ. ಜೊತೆಗೆ ರಾಶಿ ನಕ್ಷತ್ರ ತಿಳಿಸಬೇಕು, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಬೇಕು. ಖಂಡಿತವಾಗ್ಲೂ ರಾಶಿ ನಕ್ಷತ್ರನ ಗುರುತಿಸಿ ಅದಕ್ಕೆ ತಕ್ಕ ಏನು ಸಮಸ್ಯೆ ಇದೆ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ. ಆದರೆ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಸರಿಯಾಗಿ ಬರೆದು ಕಳಿಸಿದರೆ ಒಳ್ಳೆಯದು. ಹಾಗೆಯೇ ನನಗೆ ಅರ್ಥ ಆಗಬೇಕು, ಮತ್ತು ಸಮಸ್ಯೆ ಏನು ಅಂತ ಕರೆಕ್ಟಾಗಿ ಬರೆದು ಕಳಿಸಬೇಕು. ಅರ್ಥಂಬರ್ಧ ಅಥವಾ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಬರೀ ಹಾಕಿ ಕಳಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರುತ್ತೆ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅಂತ ಕೂಡ ಕೇಳ್ಬೋದು. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಆದರೆ ಬೇಜಾರು ಮಾಡ್ಕೋಬೇಡಿ, ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಗುರುಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಮನಸ್ಸಿಗೆ ತುಂಬ ಬೇಜಾರಾಗಿರುತ್ತೆ, ತುಂಬ ನೊಂದಿರುತ್ತೆ. ಅಂಥ ಒಂದು ಸಮಯಕ್ಕೆ ಈ ಒಂದು ಮಾತುಗಳು ಸ್ವಲ್ಪ ಸಾಂತ್ವನ ಸಮಾಧಾನ ನೀಡುವಂಥದ್ದು. ಆ ಒಂದು ಇದರಲ್ಲಿ ನಾನು ಇವತ್ತು ಈ ಒಂದು ಕೆಲವು ಮಾತುಗಳನ್ನು ಹೇಳ್ತೇನೆ. ನಿಮಗೆ ಸ್ವಲ್ಪ ನೆಮ್ಮದಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಆ ದೇವರು ಏನನ್ನಾದರೂ ನಮ್ಮಿಂದ ಕಿತ್ತುಕೊಂಡರೆ ಅದಕ್ಕಿಂತ 1000 ಪಟ್ಟು ಬೆಲೆ ಬಾಳುವುದನ್ನು ಕೊಡ್ತಾರೆ. ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಷ್ಟೆ. ನಾವು ಅಂಜಿ ಬದುಕಬೇಕಾಗಿರುವುದು ಆ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ನಮ್ಮ ಬಗ್ಗೆ ಹಿಂದೆ ಮಾತನಾಡುವ ಆ 4 ಜನರಿಗೆ ಅಲ್ಲ. ದಾರಿ ಕಾಣುತ್ತಿಲ್ಲ ಎಂದು ಯಾವಾಗಲೂ ದೇವರನ್ನು ದೂರುತ್ತಾ ಕುಳಿತುಕೊಳ್ಳಬೇಡ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನು ಬರೆಯುತ್ತಿರುವ. ನಾವು ಒಳ್ಳೆಯವರು ಅಂತ ಜಾಸ್ತಿ ಜನರ ಮುಂದೆ ನಟಿಸಲು ಹೋಗಬೇಡ. ಅಂದರೆ ನಾನು ಒಳ್ಳೆಯವ ಅಥವಾ ನಾನು ಒಳ್ಳೆಯವಳು ಅಂತ ಜಾಸ್ತಿ ನಟಿಸಲಿಕ್ಕೆ ಹೋಗಬೇಡ. ಜನರು ನಂಬೋದು, ಆದರೆ ಮೇಲೆ ಕುಳಿತು ಗಮನಿಸ್ತಾ ಇರ್ತಾರಲ್ವ, ಆ ಭಗವಂತ ಅದನ್ನು ಒಪ್ಪೋದಿಲ್ಲ. ಕಷ್ಟಗಳೇ ನಿನ್ನ ನಿಜವಾದ ಸ್ನೇಹಿತ. ಸಮಯಕ್ಕೆ ತಕ್ಕಂತೆ ಬಂದು ಪಾಠ ಕಲಿಸುತ್ತೆ. ಹಾಗೆ ಯಾರ ಜೊತೆ ಇರಬೇಕು ಇರಬಾರ್ದು ಅಂತ ತೋರಿಸಿ ಹೋಗುತ್ತೆ ಅಲ್ವಾ. ಕಷ್ಟ ಬಂದಾಗಲೇ ಗೊತ್ತಾಗೋದು ಜನರ ನಿಜವಾದ ಬಣ್ಣ, ನಿಜವಾದ ಒಂದು ಮುಖ ಅಲ್ವಾ. ಕಷ್ಟ ಬಂದಾಗ ಅದಕ್ಕೆ ನಾನು ಹೇಳ್ತೇನೆ, ಅದ್ರ ಬಗ್ಗೆ ನಾನು ಮುಂದೆ ವಿಡಿಯೋ ಮಾಡ್ತೇನೆ. 7.5 ಆಗಿರ್ಬೋದು, ಅಥವಾ ಶನಿದೇವರು ಯಾವ ರೂಪದಲ್ಲಿ ನಮಗೆ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಬರುವಂಥದ್ದು, ಅವರು ಅದನ್ನೇ ನಮಗೆ ಹೇಳಿಕೊಟ್ಟು ಹೋಗುವಂಥದ್ದು. ಬಟ್ ನಾವು ಕಷ್ಟ ಬಂದಾಗ ಅದನ್ನೆಲ್ಲ ಯೋಚನೆ ಮಾಡೋದಿಲ್ಲ ಅಲ್ವಾ, ಬರೀ ನಾವು ಕೊರಗ್ತಾ ಇರ್ತೇವೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸುಖ ಬಂದಾಗ, ಕಷ್ಟ ಬಂದು ಸುಖ ಬಂದಾಗ ಯಾರನ್ನು ನಾವು ಹತ್ತಿರ ಇಟ್ಕೋಬಾರ್ದು ಅನ್ನೋದನ್ನು. ನಮ್ಮವರು ತಮ್ಮವರು ಎನ್ನುವುದೇ ಸುಳ್ಳು. ಎಲ್ಲ ಅನಾನುಕೂಲಗಳ ಮೇಲೆ ನಿಂತಿರುವಂಥದ್ದು. ಸುಖ ಬಂದಾಗ ಎಲ್ಲರೂ ಇರ್ತಾರೆ ಅಲ್ವಾ, ಕಷ್ಟ ಬಂದಾಗ ಯಾರೂ ಇರಲ್ಲ. ಆಗ ತಿಳ್ಕೋಬೇಕು ನಾವು. ನಿಯತ್ತಾಗಿ ಬದುಕುವವರಿಗೆ ಕಣ್ಣೀರು ಜಾಸ್ತಿ, ಆದರೆ ಮುಂದೆ ಆ ನಿಯತ್ತೆ ಅವರನ್ನು ಖಂಡಿತ ಕಾಪಾಡುತ್ತೆ, ನೆನಪಿಡಿ ಅಲ್ವಾ. ಆ ನಿಯತ್ತನ್ನು ನಾವು ಯಾವತ್ತೂ ಬಿಟ್ಟು ಬದುಕಬಾರ್ದು. ಆ ನಿಯತ್ತು ಒಂದಲ್ಲ ಒಂದು ದಿನ 1000 ಮಾತಾಡಲಿ, ಯಾರು ಏನೇ ಮಾತಾಡಲಿ, ಆ ನಿಯತ್ತು ಅನ್ನೋದು ನಮ್ಮನ್ನು ಯಾವತ್ತೂ ಒಂದಲ್ಲ ಒಂದು ದಿನ ನಮ್ಮನ್ನು ಕಾಪಾಡುತ್ತೆ, ಎಲ್ಲದಕ್ಕೂ ಉತ್ತರನೂ ಕೊಡುತ್ತೆ. ಬೇರೆಯವರು ಯಾರೇ ನಿನ್ನ ಬಗ್ಗೆ ಏನೇ ಆಡಿಕೊಳ್ಳಲಿ, ಏನು ಬೇಕಾದರೂ ಆಡಿಕೊಳ್ಳಲಿ, ಅದು ಅವರವರ ಹಣೆಬರ, ಅದರ ಕರ್ಮವನ್ನು ಅವರು ಅನುಭವಿಸ್ತಾರೆ. ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ಸಾಕು. ನಮ್ಮ ಮೇಲೆ ನಂಬಿಕೆ ಮತ್ತು ಆ ಭಗವಂತನ ಮೇಲೆ ನಂಬಿಕೆ ಇದ್ದರೆ ಖಂಡಿತವಾಗಲೂ ಆಡಿದವರು ಯಾರಿರ್ತಾರೆ, ನಮ್ಮ ಬಗ್ಗೆ ಏನೇನೋ ತಿಳ್ಕೊಳ್ಳೋದು ಆಡಿರ್ತಾರಲ್ವ, ಅವರಿಗೆ ಒಂದಲ್ಲ ಒಂದು ದಿನ ಕರ್ಮ ಅವರನ್ನು ಸುಟ್ಕೊಳ್ಳೋದಂತೂ ಗ್ಯಾರಂಟಿ. ಅದರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಕಾಲಕ್ಕೆ ಆ ಭಗವಂತನಿಗೆ ಬಿಟ್ಟು ಬಿಡಬೇಕು ಅಲ್ವಾ. ಇದು ಕೆಲವು ಅರ್ಥಪೂರ್ಣ ಹಿತನುಡಿಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.